ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಬಿಡುಗಡೆ ಭಾಗ್ಯ ಲಭ್ಯ ಆಗ್ತಾ ಇರೋದ್ರ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದೆ. ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಹೀಗಾಗಿ ಇವತ್ತು ಅವರು ರಿಲೀಸ್ ಆಗ್ತಾ ಇದ್ದಾರೆ. ಸಮಯ ಮಧ್ಯಾಹ್ನದಷ್ಟೊತ್ತಿಗೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕಾರಣ ಕೆಲವೊಂದಷ್ಟು ಪೇಪರ್ ವರ್ಕ್ಸ್ ಹಾಗೂ ಆರ್ಡರ್ ಕಾಪಿ ಪರಪನಗ್ರಹಾರ ಜೈಲನ್ನ ತಲುಪಬೇಕಾಗಿರೋದ್ರಿಂದ ನಿನ್ನೆ ಅದಾಗಿರಲಿಲ್ಲ. ನಿನ್ನೆ ಕೋರ್ಟ್ ಸಮಯ ಮುಗಿದಿದ್ರಿಂದ ಷರತ್ತು ಪೂರೈಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಂಡೀಷನಲ್ ಬೇಲನ್ನ ಕೊಟ್ಟಿರೋದ್ರಿಂದ ಮೊದಲಿಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಆ ಬಳಿಕ CCH 42 ನಲ್ಲಿ ಷರತ್ತುಗಳನ್ನ ಪೂರೈಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಷರತ್ತು ಪೂರೈಸೋದಕ್ಕೆ ರೇವಣ್ಣ ಪರ ವಕೀಲರು ಸಿದ್ಧತೆಯನ್ನ ನಿನ್ನೆ ಮಾಡ್ಕೊಳ್ತಾ ಇದ್ರು. 5 ಲಕ್ಷದ ಬಾಂಡ್, ಇಬ್ಬರು ವೈಯಕ್ತಿಕ ಶ್ಯೂರಿಟಿನ ಕೊಡಬೇಕು ಅಂತ ಕೋರ್ಟ್ ಹೇಳಿತ್ತು. 5 ಲಕ್ಷದ ಬಾಂಡ್ಗೆ ಸಹಿ ಮಾಡಿಸಿ ಕೋರ್ಟ್ಗೆ ವಕೀಲರು ತಲುಪಿಸಲಿಕ್ಕಿದ್ದಾರೆ. ACMM ಕೋರ್ಟ್ 42ರಲ್ಲಿ ಈ ಎಲ್ಲ ಜಾಮೀನಿನ ಷರತ್ತನ್ನ ಪೂರೈಸಬೇಕಾಗತ್ತೆ. ಅಂದ್ರೆ ಕೆಲವು ಎಕ್ಸ್ಪೆಕ್ಟೆಡ್ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಿದ್ದಾರೆ. ಸೊ ಅದೆಲ್ಲದಕ್ಕೂ ಅವಾಯ್ಡ್ ಮಾಡ್ತೀನಿ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಈ ಷರತ್ತುಗಳನ್ನ ಪೂರೈಸೋದ್ರ ಮೂಲಕ. ನಂತರವಷ್ಟೇ ಆದೇಶ ಪ್ರತಿ ಸಿಗುತ್ತೆ. ಆದೇಶದ ಪ್ರತಿ ಪರಪನಗ್ರಹಾರ ಜೈಲೇನಿದೆ ಅಲ್ಲಿನ ತನಿಖಾಧಿಕಾರಿಗೆ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗಕ್ಕೆ ಸಿಕ್ಕ ಬಳಿಕ ಇವರ ರಿಲೀಸ್ ಆಗತ್ತೆ. ಸೊ ಎಲ್ಲ ಪ್ರಕ್ರಿಯೆಗಳು ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮಧ್ಯಾಹ್ನ 3 ಅಥವಾ 4 ಗಂಟೆ ತನಕ ತೆಗೆದುಕೊಳ್ಬಹುದು. ಬಟ್ ಇವತ್ತೇ ರಿಲೀಸ್ ಆಗ್ತಾರೆ. ನಿನ್ನೆ ಆದೇಶ ಬಂದಿದೆ ಕೋರ್ಟ್ನಿಂದ. ಸುದೀರ್ಘ ವಾದ ಪ್ರತಿವಾದವನ್ನು 3 ದಿನಗಳ ಕಾಲ ಆಲಿಸಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಗ ಎಚ್.ಡಿ. ರೇವಣ್ಣ ಅವರು ಇವತ್ತು ಎಷ್ಟೊತ್ತಿಗೆ ಆಚೆ ಬರಬಹುದು? ಮಧ್ಯಾಹ್ನದ ತನಕ ಆಗಬಹುದು ಈ ಪೇಪರ್ ವರ್ಕ್ ಹಾಗೂ ಆರ್ಡರ್ ಕಾಪಿ ತಲುಪೋದು ಅಂತ ಹೇಳಲಾಗ್ತದೆ. ಬಟ್ ಎಕ್ಸಾಕ್ಟ್ ಟೈಮಿಂಗ್ಸ್ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಮಮತಾ, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಹೀಗಾಗಿ ನಿನ್ನೆ ಅಂದರೆ ಸುಮಾರು 6:30 ಸಮಯ ಆಗೋಗಿತ್ತು ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಪ್ರಕಟ ಮಾಡಿದಾಗ. ಹೀಗಾಗಿ ನಿನ್ನೆ ಷರತ್ತುಗಳನ್ನು ಪೂರೈಕೆ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು CCH 42ರಲ್ಲಿ ರೇವಣ್ಣ ಪರ ವಕೀಲರು ಮೊದಲಿಗೆ ಕಂಡೀಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಬೇಕು, ಕಂಡೀಷನ್ಗಳನ್ನು ಷರತ್ತುಗಳನ್ನು ಪೂರೈಕೆಯನ್ನು ಮಾಡಬೇಕು. ಅಂದರೆ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಶ್ಯೂರಿಟಿಯನ್ನು ಕೊಡಬೇಕು ಮತ್ತು 5 ಲಕ್ಷದ ಮೊತ್ತದ ವೈಯಕ್ತಿಕ ಬಾಂಡ್ಗೆ ಅವರಿಂದ ಸಹಿಯನ್ನು ಪಡೆದುಕೊಳ್ಬೇಕು. ಅದಾದ ಬಳಿಕ ಎಚ್.ಡಿ. ರೇವಣ್ಣ ಅವರಿಂದ ಕೂಡ 5 ಲಕ್ಷದ ವೈಯಕ್ತಿಕ ಬಾಂಡ್ ಏನಿದೆ ಅದನ್ನು ಕೊಡಬೇಕು. ಆದರೆ ಅವರು ಪರಪನಗ್ರಹಾರ ಜೈಲಿನಲ್ಲಿ ಇರೋದ್ರಿಂದ ಅವರ ಬಳಿ ಅಲ್ಲೇ ಸಹಿಯನ್ನು ಪಡೆದು ಆ ಬಳಿಕ ಕೋರ್ಟ್ಗೆ ಹಿಂದಿರುಗಿಸೋ ಕೆಲಸವನ್ನು ಮಾಡ್ತಾರೆ. ಈ ಷರತ್ತುಗಳನ್ನು ಪೂರೈಕೆ ಮಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕೋರ್ಟ್ ಕಲಾಪ 10 ಗಂಟೆಗೆ ಆರಂಭವಾದರೆ ಕೋರ್ಟ್ ಸಮಯ ಸುಮಾರಲ್ಲಿ 1-2 ಗಂಟೆಗಳ ಕಾಲ ಸಮಯ ಹಿಡಿಯಬಹುದು. ಆ ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜಾಮೀನಿನ ಆದೇಶದ ಕಾಪಿಯನ್ನು ತೆಗೆದುಕೊಳ್ಬೇಕು. ಆ ಬಳಿಕ ರಿಜಿಸ್ಟ್ರಾರ್ ಅವರಿಗೆ ಮನವಿಯನ್ನು ಮಾಡಿಕೊಂಡು ಅಮೀನಾನನ್ನು ಮಧ್ಯಾಹ್ನಕ್ಕೆ ಪರಪನಗ್ರಹಾರದ ಕಡೆ ಆ ಒಂದು ಕೋರ್ಟ್ ಕಾಪಿಯನ್ನು ತರೋದಕ್ಕೆ ಇನ್ ಕೇಸ್ ತಿಳಿಸಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಅಮೀನಾ ಮಧ್ಯಾಹ್ನಕ್ಕೆ ಆ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ಪರಪನಗ್ರಹಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಧ್ಯಾಹ್ನವೇ ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ ಕೇಸ್ ಅಮೀನಾ ಬರೋದು ತಡವಾದರೆ ಆತ ಯಥಾಸ್ಥಿತಿಯಂತೆ ಪ್ರತಿದಿನ ಸಂಜೆಗೆ ಪರಪನಗ್ರಹಾರ ಜೈಲಿಗೆ ಬರೋದು, ಜೈಲಿನ ಎಲ್ಲ ಬೇಲ್ಗಳನ್ನು ಪಡೆದುಕೊಂಡು ಬೇಲ್ ಕಾಪಿಯನ್ನು ಪಡೆದುಕೊಂಡು ಆ ಬಳಿಕ ಸಂಜೆ ಬಂದರೆ ರಿಲೀಸ್ ಆಗೋದು ಕೂಡ ಸಂಜೆ ತಡವಾಗುತ್ತೆ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಅಲ್ಲಿ ವಾಪಸ್ ಬರ್ತೀನಿ. ಎಚ್.ಡಿ. ರೇವಣ್ಣ ಅವರಿಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಯಾವಾಗ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಪ್ರಮುಖವಾಗಿ ಕಾಡ್ತಾ ಇರೋದು. ಪ್ರಮುಖವಾಗಿ ಇಂದು ಮಧ್ಯಾಹ್ನ ಬಹುತೇಕ ಜೈಲಿನಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆ. 12 ಗಂಟೆ ಒಳಗೆ ಷರತ್ತು ಪೂರೈಸೋಕೆ ರೇವಣ್ಣ ಪರ ವಕೀಲರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಕೊಡ್ತಾ ಇದ್ರು. 10 ಗಂಟೆಗೆ ನೋಡಿ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಸೊ ಕೆಲವು ಎಕ್ಸ್ಪೆಕ್ಟೆಡ್ ಕಂಡೀಷನ್ಸ್ ಎಲ್ಲ ಹಾಕಿರೋದ್ರಿಂದ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ, ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ ಅಂತ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅದೇ ರೀತಿ ಕೋರ್ಟ್ ಹೇಳಿರುವಂತಹ ಎಲ್ಲ ಷರತ್ತುಗಳನ್ನು ಕೂಡ ಪೂರೈಸಬೇಕಾಗತ್ತೆ. ಸೊ ನಂತರ ಜಾಮೀನು ಪ್ರತಿ ಪಡೆದು ಮಧ್ಯಾಹ್ನದ ವೇಳೆಗೆ ಜೈಲನ್ನ ಈ ಆರ್ಡರ್ ಕಾಪಿ ತಲುಪಬೇಕಾಗತ್ತೆ. ಸೊ ಇದೆಲ್ಲ ಆಗೋದು ಒಂದು ಮಧ್ಯಾಹ್ನ 3 ಗಂಟೆ 3:15 ಆಗಬಹುದು ಅನ್ನೋ ನಿರೀಕ್ಷೆ. ಮಧ್ಯಾಹ್ನದ ವೇಳೆಗೆ ಅವರು ಬಿಡುಗಡೆ ಆಗ್ತಾರೆ ಅಂತ ತಿಳಿದು ಬರ್ತಾ ಇದೆ. ನೋಡಿ, ಸಾಮಾನ್ಯವಾಗಿ 7-7:30 ತನಕ ಟೈಮಿಂಗ್ಸ್ ಇರುತ್ತೆ. ಅಂದರೆ ಆರ್ಡರ್ ಕಾಪಿ ತಲುಪಿ ಅವ್ರು ರಿಲೀಸ್ ಆಗೋದಕ್ಕೆ. ನಿನ್ನೆ ಅದಾಗಿರಲಿಲ್ಲ. ಬಿಕಾಸ್ ತೀರ್ಪು ಬರೋದು ಸ್ವಲ್ಪ ತಡ ಆಗಿತ್ತು. ಅಂದರೆ 5 ಗಂಟೆಗೆ ತೀರ್ಪು ಬರುವಂತಹ ನಿರೀಕ್ಷೆ ಇತ್ತು. ಬಟ್ ಆಲ್ಮೋಸ್ಟ್ 6:30 ತನಕ ಆಯಿತು ತೀರ್ಪು ಬರೋದಕ್ಕೆ, ತೀರ್ಪಿನ ಪ್ರತಿಯಲ್ಲಿ ಏನಿದೆ ಅಂತ ಓದೋದಕ್ಕೆ, ಕನ್ಕ್ಲೂಷನ್ ಓದೋದಕ್ಕೆ. ಸೊ ನಿನ್ನೆ ಆಗಿರಲಿಲ್ಲ. ಇವತ್ತು ಆ ಪೇಪರ್ ವರ್ಕ್ಸ್ ಹಾಗೂ ಆರ್ಡರ್ ಕಾಪಿಯನ್ನು ತಲುಪಿಸೋ ಕೆಲಸ ಎಲ್ಲವೂ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಎಚ್.ಡಿ. ರೇವಣ್ಣ ಅವರ ಜೈಲು ವಾಸ ಇವತ್ತು ಅಧಿಕೃತವಾಗಿ ಮುಕ್ತಾಯಗೊಳ್ತಾ ಇದೆ.
ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ಮತ್ತೆ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ಈಗ ಮಧ್ಯಾಹ್ನ ಆಗಬಹುದು ಅನ್ನೋದ್ರ ಡೀಟೇಲ್ಸ್ ಕೊಡ್ತಾ ಇದ್ರೆ, ಷರತ್ತು ಪೂರೈಸೋದಕ್ಕೆ ಕೂಡ ಬೇಕಾಗಿರುವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ವಕೀಲರು ಅಂತ. ಉಳಿದಂತೆ ಏನೇನು ಮಾಹಿತಿ ಕೊಡ್ತೀರಿ? ಮಮತಾ, ಇವತ್ತು 10 ಗಂಟೆಯ ನಂತರ ಕೋರ್ಟ್ ಓಪನ್ ಆದ ನಂತರ ಮೊದಲಿಗೆ ಅವರ ಪರ ವಕೀಲರು, ರೇವಣ್ಣ ಪರ ವಕೀಲರು ಈ ಷರತ್ತುಗಳನ್ನು ಪೂರೈಕೆ ಮಾಡುವ ಕೆಲಸವನ್ನು ಮಾಡಬೇಕಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಜಾಮೀನಿನ ಆದೇಶದ ಕಾಪಿಯನ್ನು ತೆಗೆದುಕೊಳ್ತಾರೆ. ಆ ಬಳಿಕ ಅದನ್ನು ತೆಗೆದುಕೊಂಡು CCH 42ರ ಕೋರ್ಟ್ನಲ್ಲಿ ಈ ಷರತ್ತುಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಇಬ್ಬರು ಸರ್ಕಾರಿ ಅಧಿಕಾರಿಗಳು ಅವರ ಸಹಿ, ಹಾಗೆ ಅವರ 5 ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ಗೆ ಅವರು ಸಹಿಯನ್ನು ಹಾಕಬೇಕು. ಅದಾದ ಬಳಿಕ ಆ ಷರತ್ತುಗಳನ್ನು, ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದ ಬಳಿಕ ಆದೇಶದ ಪ್ರತಿಯನ್ನು ಅಮೀನಾನೊಂದಿಗೆ ತೆಗೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಬರಬೇಕು. ಪರಪ್ಪನ ಅಗ್ರಹಾರದಲ್ಲಿ ಒಂದು ಅರ್ಧ ಗಂಟೆಗಳ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮುಗಿದ ಬಳಿಕ ರೇವಣ್ಣ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಬಹುದು. ಹೀಗಾಗಿ ಇದು ಮಧ್ಯಾಹ್ನದ ವೇಳೆಗೆ ನಡೆಯಬಹುದು ಅಂತೇಳಿ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹೀಗಾಗಿ ಆದಷ್ಟು ಬೇಗ ಕೋರ್ಟ್ನಲ್ಲಿ ಕಂಡೀಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ಅವರ ಪರ ವಕೀಲರು ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆ ಬಳಿಕ ಕೋರ್ಟ್ ಅಮೀನ ಮಧ್ಯಾಹ್ನದ ವೇಳೆಗೆ ಏನಾದರೂ ಪರಪ್ಪನ ಅಗ್ರಹಾರಕ್ಕೆ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯವಾಗಿ ಜೈಲಿನಲ್ಲಿ ಒಂದು ಅರ್ಧ ಗಂಟೆ ಪ್ರೊಸೀಜರ್ ಇರುತ್ತೆ. ಇವರು ಯಾವತ್ತು ಬಂದಿದ್ರು, ಮತ್ತು ಇವರು ಎಷ್ಟು ದಿನ ಇದ್ರು, ಅಲ್ಲಿ ಸಹಿಗಳು, ಈ ರೀತಿಯಾದಂಥ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಮುಗಿಸಿದ್ರೆ ಮಧ್ಯಾಹ್ನವೇ HD ರೇವಣ್ಣ ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ಕೋರ್ಟ್ ಅಮೀನ ಸಂಜೆ ವೇಳೆಗೆ ಏನಾದರೂ ಪರಪ್ಪನ ಅಗ್ರಹಾರದ ಕಡೆ ಬಂದರೆ ಆಗ ಒಂದು ಸ್ವಲ್ಪ ಇವರು ರಿಲೀಸ್ ಆಗೋದು, ಜೈಲಿಂದ ರಿಲೀಸ್ ಆಗೋದು ತಡವಾಗುತ್ತೆ. ಅದು ಸಂಜೆ ವೇಳೆಗೆ ಆದರೂ ಕೂಡ ಆಗಬಹುದು. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಅಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಿನಲ್ಲಿ ಜಾಮೀನು ಪ್ರಕ್ರಿಯೆ ಹೇಗೆ ಸಾಗತ್ತೆ, ಆರ್ಡರ್ ಕಾಪಿ ತಲುಪಿದ ನಂತರದ ಪ್ರೊಸೀಜರ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇಷ್ಟು ದಿನ ಜಾಮೀನ್ ಸಿಗ್ತಾ ಇಲ್ಲ ಅಂತ ಚಡಪಡಿಸ್ತಾ ಇದ್ದಂತಹ HD ರೇವಣ್ಣ ಅವರ ಚಡಪಟಿಕೆಯ ದಿನಗಳು ಮುಗಿದಿದೆ. ಹೀಗಾಗಿ ಖುಷಿಯಲ್ಲಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಜಾಮೀನು ಸಿಕ್ಕ ಖುಷಿಯಲ್ಲಿ ರಾತ್ರಿ ಕಳೆದಿದ್ದಾರೆ HD ರೇವಣ್ಣ ಅವರು. 1 ವಾರದ ಜೈಲು ಅಜ್ಞಾತವಾಸವನ್ನ HD ರೇವಣ್ಣ ಅವರು ಮುಗಿಸಿದ್ದಾರೆ. ಸೆರೆವಾಸ ಮುಕ್ತಾಯದ ಹಂತ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಅರೆಸ್ಟ್ ಆಗಿದ್ರು. ಜಾಮೀನು ಸಿಕ್ಕಿದ್ರಿಂದ ಲವಲವಿಕೆಯಿಂದ HD ರೇವಣ್ಣ ಅವರಿದ್ರು. ಅವರ ವರಿಯಿಂಗ್ ಡೇಸ್ ಜೈಲಲ್ಲಿ ಮುಗಿದಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ತಾನು ನಂಬಿದ ದೇವರು ಕೈ ಬಿಡಲಿಲ್ಲ ಅಂತ ಕೊನೆ ರಾತ್ರಿಯನ್ನ ರೇವಣ್ಣ ಅವರು ದುಡಿದ್ರಂತೆ. ಕಳೆದ ವಾರದಿಂದ ಜಾಮೀನಿಗಾಗಿ ಚಡಪಡಿಸ್ತಾ ಇದ್ರು. ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಜೈಲು ಸಿಬ್ಬಂದಿಯೊಂದಿಗೆ ಜಾಮೀನು ಮಾಹಿತಿಯನ್ನ ಮಾಜಿ ಸಚಿವ ಶೇರ್ ಮಾಡಿಕೊಂಡಿದ್ದಾರೆ. ವಾರದಿಂದ ಸರಿಯಾಗಿ ಊಟ ತಿಂಡಿ ಸೇವನೆ ಮಾಡಿರಲಿಲ್ಲ, ಬಹಳ ಯೋಚನೆ ಮಾಡ್ತಾ ಇದ್ರು ಅಂತೆಲ್ಲ ನಿನ್ನೆ GT ದೇವೇಗೌಡರು ಕೂಡ ಹೇಳ್ತಾ ಇದ್ರು. ಅವರು ಒಂದೇ ಯೋಚನೆ ಇತ್ತು, ಭಾಳ ಕುಗ್ಗೋಗಿದ್ರು ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಸೊ ಈಗ ಜಾಮೀನು ಸಿಕ್ಕ ಖುಷಿಯಲ್ಲಿದ್ದಾರೆ HD ರೇವಣ್ಣ ಅವರು ಅನ್ನೋದು ತಿಳಿದು ಬರ್ತಾ ಇದೆ. ನ್ಯಾಯಾಲಯದ ತೀರ್ಪಿನಿಂದ ಸಂತಸದಲ್ಲಿ ದಿನವನ್ನ ದುಡೋ ಕೆಲಸವನ್ನ ಮಾಜಿ ಸಚಿವ HD ರೇವಣ್ಣ ಅವರು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ, ಇಷ್ಟು ದಿನ ಚಡಪಡಿಕೆ ಇತ್ತು, ಈಗ ಖುಷಿಯಾಗಿ ಅದು ಬದಲಾಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಏನೇನು ಮಾತಾಡಿದ್ರಂತೆ ಜೈಲ್ ಸಿಬ್ಬಂದಿಗಳ ಜೊತೆಗೆ, ಯಾವ ರೀತಿ ರಿಲ್ಯಾಕ್ಸ್ ಮೂಡ್ನಲ್ಲಿ HD ರೇವಣ್ಣ ಅವರು ಇದ್ರು ಅಂತ? ಮಮತಾ, ಕಳೆದ ಬುಧವಾರ HD ರೇವಣ್ಣ ಜೈಲನ್ನು ಸೇರಿದ್ರು. ಅದಕ್ಕೂ ಮೊದಲು 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸರಿಂದ ವಿಚಾರಣೆಯನ್ನು ಎದುರಿಸಿದ್ರು. ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ಜಾಮೀನನ್ನು ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು HD ರೇವಣ್ಣ ಇಟ್ಕೊಂಡಿದ್ರು. ಅದಾಗಲಿಲ್ಲ. ನ್ಯಾಯಾಂಗ ಬಂಧನಕ್ಕೆ ಬರಬೇಕಾಯಿತು. ಪರಪ್ಪನ ಅಗ್ರಹಾರ ಜೈಲನ್ನು ಸೇರಬೇಕಾಯಿತು. ಕಳೆದ ಗುರುವಾರ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅವತ್ತು ಕೂಡ ಜಾಮೀನು ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ರೇವಣ್ಣ ಹಾಗೂ ಅವರ ಬೆಂಬಲಿಗರು ಇಟ್ಕೊಂಡಿದ್ರು. ಹೀಗಾಗಿ ಕಳೆದ ಗುರುವಾರ ಕೂಡ ಜಾಮೀನು ಸಿಗಲಿಲ್ಲ. ಅದು ಸೋಮವಾರಕ್ಕೆ ಜಾಮೀನಿನ ವಿಚಾರಣೆ ಮುಂದೂಡ್ತು. ನಿನ್ನೆ ದೊಡ್ಡ ಮಟ್ಟದಲ್ಲಿ ವಾದ ಪ್ರತಿವಾದ ನಡೆದು ನಿನ್ನೆ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಹೀಗಾಗಿ ಇದೇ ಖುಷಿಯಲ್ಲಿ HD ರೇವಣ್ಣ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಳೆದ ಒಂದು ವಾರದಿಂದ ಒಂದು ರೀತಿ ಕಣ್ಣೀರು ಹಾಕೋದು, ಆಗಾಗ್ಗೆ ಘಟನೆಯನ್ನು ನೆನೆಸ್ಕೊಂಡು ದುಃಖ ಪಡೋದು, ಮತ್ತು ಅದೇ ಚಿಂತೆಯಲ್ಲಿ ರೇವಣ್ಣ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿತ್ತು. GT ದೇವೇಗೌಡರು ನಿನ್ನೆ ಅವ್ರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕಿ ಈ ರೀತಿಯಾದಂತಹ ದುಸ್ಥಿತಿ ಬಂದುಬಿಡ್ತು, ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ನನ್ನನ್ನು ಶಿಕ್ಷೆಗೆ ಒಳಪಡಿಸಲಿ, ನನಗೇನು ಬೇಜಾರಿರಲಿಲ್ಲ, ತಪ್ಪು ಮಾಡ್ದಲೇ ನನ್ನನ್ನು ಜೈಲಿಗೆ ಹಾಕಿದ್ರು ಅನ್ನೋ ನೋವನ್ನು ತೋಡ್ಕೊಂಡಿದ್ರಂತೆ. ಇದೀಗ ನಿನ್ನೆ ಅವರಿಗೆ ಬೇಲಾದಂತಹ ಸುದ್ದಿ ತಿಳಿದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನಂಬಿದಂತಹ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇವತ್ತು ಮಧ್ಯಾಹ್ನದ ಬಳಿಕ ಜೈಲಿನಿಂದ HD ರೇವಣ್ಣ ಅಧಿಕೃತವಾಗಿ ಬಿಡುಗಡೆಯಾಗಲಿದ್ದಾರೆ. ಮಮತಾ, ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.